DCC ಬ್ಯಾಂಕ್ ಅಧ್ಯಕ್ಷ ಚುನಾವಣೆ ನಾಳೆ 11 ಗಂಟೆಯಿಂದ 1 ಗಂಟೆವರೆಗೆ ನಾಮನಿರ್ದೇಶನ. ಯಾರು ನಾಮಿನೇಷನ್ ಮಾಡೋದಿಲ್ಲ ಅವಾಗ ನೇರವಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಧ್ಯಕ್ಷ ಆಗೇ ಆಗ್ತಾರೆ. ಯಾಕಂದ್ರೆ ಒಳ ಒಪ್ಪಂದದಿಂದ ಅವರು ಜಾರಕಿಹೊಳಿ ಸಹೋದರ ಬೆಂಬಲಕ್ಕೆ ನಿಂತಿದ್ದಾರೆ. ಅವರು ಇಲ್ಲದ ಹೋಗ್ತಾ ಇರಲಿಲ್ಲ. ಇನ್ನು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು, ನಾವು ಹಾಲು ಮತ್ತು ಕುರುಬರಿಗೆ ಅಪೇಕ್ಷ ಭಾಗದಿಂದ ಸದಸ್ಯತ್ವವನ್ನು ಮಾಡ್ತೇವೆ ಅಂತ ಹೇಳಿದರು. ಅದು ಯಾರಾದರೂ ಅಶೋಕ್ ಪಟ್ಟಣವರು ಆದರು. ಅಂದ್ರೆ ಇಲ್ಲಿ ಜಾರಕಿಹೊಳಿ ಸಹೋದರಿಗೆ ಮುಖಭಂಗ ಆಯಿತು ಅಂತ ಹೇಳ್ಬೋದು. ಮಲ್ಲಣ್ಣ ಯಾದವಾಡ ಜಾರಕಿಹೊಳಿ ಸಹೋದರನ ಸೋಲಿಸಿದ್ರು, ಅದು ತಮ್ಗೆ ಗೊತ್ತಿದೆ. ಲಕ್ಷ್ಮಣ ಸವದಿ ಅವರು ಕೂಡ ಕುಮಟಳ್ಳಿಯನ್ನು ಸೋಲಿಸಿದ್ರು. ಕುಮಟಳ್ಳಿ ಯಾರು? ರಮೇಶ್ ಜಾರಕಿಹೊಳಿ ಬಲಗೆ ಬಂಟ. ನಂತರ ಕಾಗವಾಡದಲ್ಲಿ ರಾಜು ಕಾಗೆ ಇದ್ರು, ಅವ್ರ ವಿರುದ್ಧ ಶ್ರೀನಿವಾಸ್ ಪಾಟೀಲ ಅವರು ಕೊನೆ ಕ್ಷಣದಲ್ಲಿ ಹಿಂದೆ ತೆಗೆದುಕೊಂಡ್ರು. ನಾನು ತಮ್ಗೆ ಗೊತ್ತಿದೆ, ಗಣೇಶ್ ಹುಕ್ಕೇರಿ ನಾನೊಬ್ಬನೇ, ನಾನು ಯಾರು ಪರವಾಗಿಲ್ಲ, ಯಾರು ವಿರುದ್ಧ ಇಲ್ಲ ಅಂತೇಳಿ. ವಿಕ್ರಮ್ ಇನಾಮದಾರು ಯಾರು ಕ್ಯಾಂಡಿಡೇಟು? ಬಾಲಚಂದ್ರ ಯಾರು ಕ್ಯಾಂಡಿಡೇಟು? ಅಲ್ಲಿ ಆರಿಸಿ ಬಂದವ್ರು ಯಾರು? ನಮ್ಮ ಕಿತ್ತೂರಲ್ಲಿ ನಾನಾ ಸಾಹೇಬ್ ಪಾಟೀಲ್ರು. ಅಂದ್ರೆ ಇಲ್ಲೂ ಕೂಡ ನಾ ಹೇಳಿದ್ದೇನೆ, ಜಾರಕಿಹೊಳಿ ಸಹೋದರ ಏನು ಮಾಡ್ತಾರಂತಂದ್ರೆ, ಮಗುನೊಬ್ಬ ಚೂಟೋದೊಬ್ಬ, ಒಬ್ಬ ಆಡ್ಸವ, ಒಬ್ಬ ನಗಸವ, ಒಬ್ಬ ತೊಟ್ಟಲ್ ತೂಗವ, ಒಬ್ಬ ನಾಮಕರಣ ಮಾಡವ. ನಮಗೆಲ್ಲ ಗೊತ್ತಿದೆ. ಆದರೆ ಇಲ್ಲಿ ಜಾರಕಿಹೊಳಿ ಸಹೋದರ ಮೇಲುಗೈ ಐತೆ ಅಂತ ಟಿವಿದವರು ಪೇಪರ್ದವ್ರು ಮಾಡ್ತಾರೆ. ಯಾಕಂದ್ರೆ ಹಪ್ತಾ ಪಿಕ್ಚರ್ ಇರ್ತೈತೆ ಅವ್ರದ್ದು. ಪ್ರತಿ ದೀಪಾವಳಿ ತೆಗೆದುಕೊಂಡು ಹೋಗ್ತಾರೆ. ನಾವು ಹಂಗಲ್ಲ, ಲಿಂಗಾಯತರ ಕೈಲಿ ಲಿಂಗಾಯತರ ಬ್ಯಾಂಕ್ ಅಂತ ಹೇಳ್ತಾರೆ. DCC ಬ್ಯಾಂಕ್ ಲಿಂಗಾಯತರ ಕೈಲಿ ಹೋಗ್ತದೆ. ಬಾಲಚಂದ್ರ ಜಾರಕಿಹೊಳಿ ಕೂಡ ಅದನ್ನ ಹೇಳಿದ್ರು, ನಾವು ಲಿಂಗಾಯತರ ಯಾರಾದ್ರೂ ಒಬ್ಬನ್ನು ಮಾಡ್ತೇವಂತ. ಮಾಡವ್ರು ನೀವ್ಯಾರು? ಎಲ್ಲ ಅವರೇ ಇದಾರಲ್ಲ. ಕೊನೆ ಕ್ಷಣದಲ್ಲಿ ನೀವೇನು ಮಾಡಿದ್ರಿ? ಗೋಕಾಕದಿಂದ ನಿಮ್ಮ ಸೀಟ್ ತಂದ್ರಿ. ಬೆಳಗಾವಿ ಗ್ರಾಮೀಣದಿಂದ ಅಂದ್ರೆ ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅಂತಂದ್ರಿ. ನಾವು ಮೊದಲೇ ಹೇಳಿದ್ವಲ್ಲ, 15-20 ದಿವಸ ಮೊದಲೇ ಹೇಳಿದ್ದು ನಾವು, ಜಾರಕಿಹೊಳಿ ಸಹೋದರು ಕೊನೆ ಕ್ಷಣದಲ್ಲಿ 2 ಸೀಟ್ಗಳನ್ನ ತರ್ತಾರೆ. ಅದರ ಮೆಜಾರಿಟಿ ಯಾರ್ದಿದೆ? ಲಿಂಗಾಯತರದಿದೆ. ನಂತರ ಅಲ್ಲಿ ನಾವು ಜೋಡತ್ತುಗಳಂದ್ರು, ಲಕ್ಷ್ಮಣ ಸವದಿ ಮತ್ತು ರಾಜು ಕಾಗೆ. ಈಗ ಲಕ್ಷ್ಮಣ ಸವದಿ ಅವ್ರ ಕಿಸೆಯಲ್ಲಿ ಒಂದು ಚೀಟಿ ಇದೆ ಅಂತ. ಯಾವ ಚೀಟಿ ಅದು? ನಮ್ಮವರೇ ಅಧ್ಯಕ್ಷ ಆಗ್ತಾರಂತ ಹೇಳಿದಾರೆ ಅವ್ರು. ಮತ್ತು ಕರೆಕ್ಟ್ ಇದೆ, ನಮ್ಮ ಗುಂಪಿನವರ ಆಗ್ತಾರಂತ ಹೇಳಿಲ್ಲ. ಅದ್ರ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ನಮ್ಮವರೇ ಆಗ್ತಾರಂತ, ನಮ್ಮ ಗುಂಪಿನವರೇ ಆಗ್ತಾರಂತ. ಎರಡೂ ಕರೆಕ್ಟ್ ಇದೆ. ಲಕ್ಷ್ಮಣ ಸವದಿ ಕರೆಕ್ಟ್ ಇದೆ, ನಮ್ಮವರಂದ್ರೆ ಲಿಂಗಾಯತರು ಆಗ್ತಾರೆ. ನಿಮ್ದು ಕರೆಕ್ಟ್ ಇದೆ, ನಮ್ಮ ಗುಂಪಿನವರೇ ಆಗ್ತಾರಂತ, ಅದು ಕರೆಕ್ಟ್ ಇದೆ. ಆದ್ರ ಇಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಯವರಿಗೆ ಏನು ಗೆಲುವಾಯ್ತು, ಬಹಳ ಅಂತರದ ಗೆಲುವೇನು ಆಗಲಿಲ್ಲ. ಯಾಕಂದ್ರೆ ಉತ್ತಮ್ ಪಾಟೀಲ್ರು ಟಕ್ಕರ್ ಕೊಟ್ರು. ಅವರಿಗೆ ಇಷ್ಟು ಮತ ಬೀಳ್ತಾವಂತ ನಮ್ಗೆ ಗೊತ್ತಿರಲಿಲ್ಲ. PKPS 10 ಲಕ್ಷವರೆಗೆ ಖರ್ಚು ಮಾಡಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಯಾಕೆ ಬೇಕಂತಂದ್ರೆ, ಇವರು DCC ಬ್ಯಾಂಕ್ ಹಿಡಿದ್ರೆ ಜಿಲ್ಲಾ ರಾಜಕಾರಣ ನನ್ನ ಕೈಯಲ್ಲಿ ಇರ್ತಿದೆ ಅಂತ. ಸುಳ್ಳದು. ನಿಮ್ಮನ್ನು ಕೂಡಿಸ್ತಾರೆ, DCC ಬ್ಯಾಂಕ್ ಖಾಲಿ ಮಾಡ್ತಾರೆ ಜಾರಕಿಹೊಳಿ ಸಹೋದರು. ನೀವು ಭಾಳ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ನಿಮ್ಮನ್ನ ಮಾಡ್ತಾರೆ ಅವರು 100%. ಇನ್ನು ಅಶೋಕ್ ಪಟ್ಟಣ್ ಅವರು, ಸಿದ್ದರಾಮಯ್ಯ ಬಲಗೈ ಬಂಟ, ಅವರು ಅಪೇಕ್ಷ ಬ್ಯಾಂಕಿಂದ ಡೈರೆಕ್ಟ್ ಆಗಿ ನಾಮನಿರ್ದೇಶನ ಮಾಡಿ ಬಂದ್ರು. ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು, ಹಾಲು ಮತ್ತು ಕುರುಬರಿಗೆ ನಾವು ಕೊಡ್ತೇವೆ ಅಂತ. ನೀವೆಲ್ಲಿ ಹೋದ್ರಿ? ಇಲ್ಲಿ ಅಪಮಾನ ಆಗ್ತಿಲ್ಲ, ಕ್ಷಣಕ್ಕೂ ಅಪಮಾನ ಆಗ್ತಾ ಇದೆ. ಆದ್ರೆ ಒಂದು ಕಡೆಗೆ ಮಾತ್ರ ಗೆದ್ದಿದ್ರಿ. ಅರವಿಂದ್ ಪಟೇಲ್ ನಿಮ್ಮ ಕ್ಯಾಂಡಿಡೇಟ್ ಗೆದ್ರು, ವಿಶ್ವನಾಥ ವೈದ್ಯ ಗೆದ್ರು, ನಿಮ್ಮ ಗಣೇಶ್ ಹುಕ್ಕೇರಿ ತಮ್ಮನ್ನು ತಾವು ಗೆಲ್ಸ್ಕೊಂಡು ಬಂದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ತಮ್ಮ ಖರ್ಚು ಮಾಡಿ ಅವ್ರು ಗೆಲ್ಸ್ಕೊಂಡು ಬಂದ್ರು. ನೀವು ಸೋತ್ರಲ್ಲಿ, ಹುಕ್ಕೇರಿಯಲ್ಲಿ ಸೋತ್ರಲ್ಲ. ರಮೇಶ್ ಕತ್ತಿ ಅವರು ಗೆದ್ರವರು. ಆದ್ರ ಅಲ್ಲಿ ಏನು ಪಾಟೀಲ್ ಏನಿದ್ದಾರೆ, ಸಂಗಮ್ ಸಕ್ಕರೆ ಫ್ಯಾಕ್ಟ್ರಿ ಮಾಜಿ ಚೇರ್ಮನ್ರು, ಅವ್ರು ದೊಡ್ಡ ಮತವನ್ನು ತೆಗೆದು ಅಷ್ಟು ಮತಗಳನ್ನ ಅವ್ರು ಪಡಿತಾರಂತ ಗೊತ್ತಿರಲಿಲ್ಲ. AB ಪಾಟೀಲ್ ಹೇಳಿದ್ರು, ನಮ್ಗೆ 62 PKPS ಬೆಂಬಲಿದೆ ಅಂತ. ಸಿಕ್ಕಿದ್ದೆಷ್ಟು? 4 ಕಡಿಮೆ. ಅಂದ್ರಲ್ಲಿ ಜಾರಕಿಹೊಳಿ ಸಹೋದರ ಗೆಲುವಾಗಿತ್ತು ಅಂತ ಹೇಳ್ಬೋದು. ಸೋತಿದ್ರು ಕೂಡ ಅಲ್ಲಿ ಗೆಲುವಾಗಿದೆ. ಏನು ಹುಕ್ಕೇರಿ ವಿದ್ಯುತ್ ಸಹಕಾರದಲ್ಲಿ ನಿಮ್ಗೆ ಗೆಲುವಾಯ್ತು, ಅದು ಕರೆಕ್ಟ್ ಗೆಲುವುದು. ಆದ್ರೆ DCC ಬ್ಯಾಂಕದಲ್ಲಿ ಈಗ ರಮೇಶ್ ಕತ್ತಿ ಹೋಗಿ ಏನ್ ಮಾಡ್ತೀರಿ ನೀವು? ಬಿಸ್ಕಿಟ್ ಚಾ ತಿಂದು ಬರ್ಬೇಕು. ಲಕ್ಷ್ಮಣ ಸಹೋದರು ನೀವು ಬಿಸ್ಕಿಟ್ ಚಾ ತಿಂದು ಬರ್ಬೇಕು. ರಾಜು ಕೈಗವ್ರು ನೀವೇನ್ ಮಾಡೋರು? ನೀವು ಅದನ್ನ ಮಾಡೋರು. ಗಣೇಶ್ ಹುಕ್ಕೇರಿ ನೀವೇನ್ ಮಾಡೋರು? ನೀವು ಕೂಡ ಜಾರಕಿಹೊಳಿ ಸಹೋದರು ಬಲಿಯಲ್ಲೇ ಇದ್ದೀರಿ. ಅಂದ್ರೆ ಇಲ್ಲಿ ಲಿಂಗಾಯತರ ಹೆಗಲ ಮೇಲೆ ಲಿಂಗಾಯತರ ಬಂದುಕಿಟ್ಟು ಅವರ ಹೊಡೆಸ್ಕೊಂಡಾರು. ಹೊಡೆದಾರು ನಿಮ್ಮ ಅರಿವು ಆಗ್ಲಿಲ್ಲ. ನಂತರ ಪ್ರಭಾಕರ್ ಕೋರಿ ಅವರು ಅವ್ರ ಲೀಡರ್ಶಿಪ್ ವಹಿಸ್ಬೇಕಾಗಿತ್ತು. ದೊಡ್ಡ ಚಾನ್ಸ್ ಇತ್ತು, ಅದನ್ನು ಕಳ್ಕೊಂಡ್ರು. ನಂತರ
ಮಹಂತೇಶ್ ಕೌಟಿಮಠರು, ನಿಮಗೂ ದೊಡ್ಡ ಚಾನ್ಸ್ ಇತ್ತು, ಅದನ್ನು ನೀವು ಕಳ್ಕೊಂಡ್ಬಿಟ್ರಿ. ಯಾಕ ಮುಂದಿನ ಸಲ ನನಗೆ BJP MP ಟಿಕೆಟ್ ಚಿಕ್ಕೊಂದು ಕೊಟ್ರೆ ಜಾರಕಿಹೊಳಿ ಸಹೋದರ ವಿರೋಧ ಮಾಡಾಗಿಲ್ಲ ಅಂತೇಳಿ ತಪ್ಪದು. ಅಲ್ಲಿ ಇನ್ನೊಂದ್ಸಲ ಪ್ರಿಯಾಂಕಾ ಜಾರಕಿಹೊಳಿ ಆರಿಸ್ತಾರೆ, ತಂದೆ ತರ್ತಾರೆ. ಯಾಕಂದ್ರೆ ಅಹಿಂದ ಮತಗಳು ಹೆಚ್ಚಿವೆ, ಅಲ್ಪಸಂಖ್ಯಾತ ಮತಗಳು ಹೆಚ್ಚಿವೆ, ಮತ್ತು ಲಿಂಗಾಯತ ಲಾಬಿಯನ್ನು ಹೊಡಿತಾರೆ ಅವರು ದುಡ್ಡು ಕೊಟ್ಟ. ಜಾರಕಿಹೊಳಿ ಸಹೋದರು ದುಡ್ಡು ಕೊಡ್ತಾರೆ. ನೀವು ಲಿಂಗಾಯತರು ಏನು ಮಾಡ್ತೀರಿ? MLAಗಳು ಪೆಟ್ಟಿಗೆ ತೋರಿಸೋದು, ಪೆಟ್ಟಿಗೆ ಮುಚ್ಚಿಡೋದು, ನೀವು ಅದನ್ನ ಮಾಡಿರಿ. ಆದ್ರೆ ಅವ್ರು ಸ್ವಲ್ಪ ಹಂಚ್ತಾರೆ. ನೀವೇನು ಮಾಡಿದ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್, ನೀವು ಜಾರಕಿಹೊಳಿ ಸಹೋದರ ಬೆಂಬಲಕ್ಕೆ ನಿಲ್ಲಬಾರಾಗಿತ್ತು. ಲಿಂಗಾಯತರು ನಿಮ್ಮನ್ನ ನಂಬಿದ್ರು, ಏನಾದ್ರು ಮಾಡಿ ಮೇಡಮ್ನ ಜಿಲ್ಲಾ ಲೀಡರ್ಶಿಪ್ ಮಾಡ್ಬೇಕಂತ. ನೀವು ಅವ್ರ ಬಲಿಯಲ್ಲಿ ಕೊಟ್ಕೊಟ್ರಿ. ನನ್ನ ಚಂದ್ರ ಹಿಟ್ವಳಿ, ನೀವು ಖಾನಾಪುರನ ಹಿಂದೆ ತೆಗೆದುಕೊಳ್ಬಾರ್ದಾಗಿತ್ತು, ನೀವು ಹಿಂದೆ ತಕೊಂಡ್ರಿ. ಆದ್ರೆ ನಿಮ್ಮ ಡಬಲ್ ಪ್ಲಾನ್ ಇದ್ದು. ಇಲ್ಲಿ ಅದರ್ಸ್ ಇದೆಂದ ನೀವು ಆರಿಸಿ ಬರ್ಬೇಕಂದ್ರೆ ಒಂದನೇ ಪ್ಲಾನು, ಎರಡನೇದು MK ಹುಬ್ಬಳ್ಳಿ ಫ್ಯಾಕ್ಟ್ರಿ ಚೇರ್ಮನ್ ಆಗ್ಬೇಕು, ಎರಡೂ ಮಾಡಿಕೊಟ್ರಲ್ಲ. ಅದ್ರ ಮುಂದಿನ ಸಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಅವರೇ ಸೋಲಿಸ್ತಾರೆ. ಯಾಕೆ ಹಿಂದೆ ಗಡ್ದವ್ರ ಮಟ್ಟ ನಿಲ್ಲಿಸಿ 18,000 ಮತಗಳನ್ನು ತೆಗೆದುಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಸೋಲಿಸೋರು ಯಾರು? ಇದೇ ಜಾರಕಿಹೊಳಿ ಸಹೋದರು, ಇದೇ ಸತೀಶ್ ಜಾರಕಿಹೊಳಿ ಅವರು. ಅವರೇ ಗಡ್ದವ್ರ ಮಟ್ಟ ನಿಲ್ಲಿಸಿದ್ರು. ನಂತರ MP ಚುನಾವಣೆಯಲ್ಲಿ ಮನೋಹರ್ ಹೆಬ್ಬಾಳ್ಕರ್ನ ಯಾರು ಸೋಲಿಸಿದ್ರು? ಜಾರಕಿಹೊಳಿ ಸಹೋದರು. ಮತ್ತು ಅವ್ರ ಅಡಿಯಲ್ಲೇ ನೀವು ಇದ್ದಾರೆ. ನಿಮಗೆ ಗೊತ್ತಿಲ್ಲ, ಲಿಂಗಾಯತ್ ಲೀಡರ್ ಎಲ್ಲ ಮುಗಿಸ್ಕೊತ ಬಂದಿದ್ದಾರೆ. ನಿಮ್ದು ಅಷ್ಟ ನೆಕ್ಸ್ಟ್ ಟಾರ್ಗೆಟ್ ಅದು. ಆದ್ರೆ ರಮೇಶ್ ಜಾರಕಿಹೊಳಿ ಇಲ್ಲಿ ಪ್ರಚಾರಕ್ಕೆ ಬರಬಾರ್ದು. ಬೆಳಗಾವಿ ಗ್ರಾಮೀಣದಲ್ಲಿ ಸೋಲ್ಸಿಕ್ ನಾವಿದ್ದೇವೆ. ನಾವು ಹೇಳಿದ್ದೇವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಾವು ಸೋಲಿಸ್ತೇವೆ ಅಂತ. ಸೋಲ್ಸ್ತೇವೆ. ನಂತರ ಸಚಿವ ಸಂಪುಟದಿಂದ ಕೈ ಬಿಟ್ರಂತೂ ಸೋಲ್ತಾರೆ. ಇಲ್ಲಿ ಸಮಿತಿ ಒಂದಾಗಬೇಕು, BJP ಒಂದಾಗಬೇಕು, ಮರಾಠಿಗರು ಒಂದಾಗಬೇಕು. ಶಿವ ಶಿವಟಕರ್ ಇದ್ದಾರೆ, ಗೆಲ್ಲಿಸ್ತರ್ತೇವೆ. ಇವತ್ತಿನ ತಾತ್ಪರ್ಯನು DCC ಬ್ಯಾಂಕ್ ಅಧ್ಯಕ್ಷ ಅನಸಬ್ ಜೊಲ್ಲೆ ಆಗ್ತಾರೆ. ಇಲ್ಲಿ ವಿರೋಧಿಗಳು ನಿಲ್ತಾರೆ. ನಾಮಕವಾಸ್ತೆ ನಿಲ್ಲದೇ ಇರ್ಬೋದು. ಚಾ ಬಿಸ್ಕಿಟ್ ಬಂದು ತಿಂದು ಹೋಗ್ತಾರೆ. ನಮ್ದೇ ಗೆಲುವಾಗಿತ್ತು ಅಂತ ಅವರು, ನಮ್ಗೆ ಗೆಲುವಾಯ್ತು ಅಂತ ಇವರು. ಇನ್ನು ಲಕ್ಷ್ಮಣ ಸಹೋದರ ಕಿಸೆಯಲ್ಲಿ ಏನು ಚೀಟಿ ಇದಲ್ಲ, ಏನು ಪರಿಚಯ ಅಂತ, ಅದು ಇಟ್ಕೊಂಡು ಹಂಗೆ ಕೊಡ್ರಿ ನೀವು, ಮುಂದೆ ಉಪಯೋಗ ಬರ್ತೈತೆ. ಅದು ಏನೋ ಡೈಲಾಗ್ ಹೊಡಿಬೇಕಾದ್ರೆ ಒಂದು ಸಾಕ್ಷಿ ಆಧಾರ ಇರ್ಬೇಕು. ನಿಮ್ಮ ಕಡೆ ಎಷ್ಟು ಚೀಟ್ ಇದಾವೆ? ಬಾಳಮಣ್ಣ 4, ಮಲ್ಲನೆ ಅದೊಡ 1, ರಾಜೀವ್ ಕಾಗೆ 1, ನೀವೊಂದು, ಬಾಳಮಣ್ಣ ಗಣೇಶ್ ವಿಕ್ಕಿರಿ ಬಂದ್ರೆ ಬರ್ಬೋದು, ಅಥವಾ ರಮೇಶ್ ಕತ್ತಿ 5 ಆಗ್ಬೋದು. 4 ಇದಾವಲ್ಲ, ಅವ್ರ ಕಡೆ 16 ಇದಾವಲ್ಲ. ಮತ್ತು PK ಅಪೆಕ್ಸ್ ಬ್ಯಾಂಕ್ನಿಂದ ಅಶೋಕ್ ಪಟ್ಟಣ ಅವ್ರು ಯಾರು ತಂದರು? ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ನೀವು ಆರಿಸ್ತಂದ್ರಿ, ಅವ್ರು ನಿಮ್ಮ ಪರವಾಗಿಲ್ಲ ಅಂದ್ರೆ 6 ಓಟ್ ಅದು. ಆದರೂ ಕೂಡ ಜಾರಕಿಹೊಳಿ ಸಹೋದರ ಮೇಲ್ಗೈ ಅಂತ ಹೇಳಿದ್ರು ಕೂಡ ಪತ್ರಿಕೆಯವ್ರು ಬರೀತಾರೆ, TV ಅವ್ರು ಬರೀತಾರೆ, ನಾವು ಹೇಳಂಗಿಲ್ಲ. DCC ಬ್ಯಾಂಕ್ ಲಿಂಗಾಯತರ ಕೈಯಲ್ಲಿ DCC ಬ್ಯಾಂಕ್ ಇದೆ ಅಂತ ನಾವು ಹೇಳೋರು. ಒಟ್ಟಾರೆ ನಾಳಿನ ಫಲಿತಾಂಶ ಏನು ಆಶ್ಚರ್ಯಕರ ಅಂತ ಏನಿಲ್ಲ. ಎಲ್ಲ ಆಲ್ರೆಡಿ ಮಿಲಾಪಿ ಕುಸ್ತಾಗಿದೆ. ಎಲ್ಲ ನಿರ್ಧಾರದಂತೆಯೇ ನಡೆಯುತ್ತಿದೆ. ಇಲ್ಲಿ ಯಾರ ಗೆಲುವು ಯಾರು ಸೋಲು ಅನ್ನೋಕ್ಕಿಂತನೂ ಇಲ್ಲಿ ಲಿಂಗಾಯತರ ಕೈಲಿ ಲಿಂಗಾಯತರ ಬ್ಯಾಂಕ್ ಉಳಿತಾರಪ್ಪ ಅಂತ. ಇನ್ನು 1 ಟ್ರೈ ಸೆಟಲ್ಮೆಂಟ್ 33 ಕೋಟಿ ಬಾಲಚಂದ್ರ ಜಾರಕಿಹೊಳಿ ತುಂಬವ್ರೆ ಅಂತ ಹೇಳಿದ್ರಿ. ಘಟಪ್ರಭಾ ಸಕ್ಕರೆ ಕಾರ್ಖಾನೆದು ನೀವು ತುಂಬ್ತೀರಾ? ಸಾಧ್ಯನೇ ಇಲ್ಲ. ಮತ್ತಿದ ರೈತರ ಬ್ಯಾಂಕ್ ಅಂತ ಹೇಳ್ತಾರೆ. DCC ಬ್ಯಾಂಕ್ ರೈತರ ಬ್ಯಾಂಕ್ ಹೆಂಗದು? ಇದು ಉದ್ಯೋಗಪತಿಗಳ ಬ್ಯಾಂಕ್. ಇದು 50 ಕೋಟಿ ಸಾಲ, 100 ಕೋಟಿ ಸಾಲ ತಗೋತೀರಿ. ಈಗಾಗಲೇ 790 ಕೋಟಿ ವಿಡ್ರಾಲ್ ಮಾಡ್ಕೊಂಡಾರಂತೆ. ಲಕ್ಷ್ಮಣ ಸಹೋದರ ಹೇಳ್ತಾರೆ. ಅಂದ್ರೆ ಕಮ್ಜೋರ್ ಆಡಳಿತ ನಡೆಸಿರಿ ನೀವು. ಯಾರೋ ಹೆಬ್ಬಟ್ಟಿ ಗಿರಾಕಿ ಅಧ್ಯಕ್ಷ ತಂದು ಕೂಡಿಸಿ 7,000 ಕೋಟಿ ಡಿಪಾಸಿಟ್ ಇರುವಂತ ಬ್ಯಾಂಕ್ ನೀವು ಉಳಿಸ್ತೀರಾ? ಸಾಧ್ಯ ಇಲ್ಲ. ಹೇಳೋದೊಂದು ಮಾಡೋದೊಂದು. ಜಾರಕಿಹೊಳಿ ಸಹೋದರ ಏನು ಹೇಳ್ತಾರೆ ಅದ್ರ ವಿರುದ್ಧ ನಾವು ತಿಳ್ಕೊಬೇಕು. ಇನ್ನು ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಯಾವ ಆಟ ಆಡ್ತಾರೆ ನೋಡ್ಬೇಕು. ಇಲ್ಲಿ ಮಹತ್ವದ ಅಂತಂದ್ರೆ 16ರಲ್ಲಿ 8 ಕಾಂಗ್ರೆಸ್, 8 BJP ನಮ್ಮ ಲೆಕ್ಕ ಪ್ರಕಾರ. ಅವ್ರು ಹೇಳ್ತಾರೆ ಪಕ್ಷಾತೀತ ಚುನಾವಣೆ ಅಂತ. ಮತ್ತು ಪಕ್ಷದವ್ರ ಇದಾರಲ್ಲ, ಅಲ್ಲಿ ಕಾಂಗ್ರೆಸ್ ಅವರು 8 ಮಂದಿ ನಿರ್ದೇಶಕರು ಮತ್ತು BJP 8 ಜನ. ಈಗ 9 ಯಾರು? ಅಶೋಕ್ ಪಟ್ಟಣ ಅವ್ರು ನಮ್ಮ ಕಡೆ ಬರ್ತಾರೆ. ಇನ್ನು DR ಹೋಟ ಅವ್ರದ್ದೊಂದು ಇದೆಯಲ್ಲ, ಜಾಯಿಂಟ್ ಡೈರೆಕ್ಟರ್, ಅವ್ರ ಓಟ್ ಒಂದು ಅಜಗತ್ಯ ಬಿದ್ದರೆ ಹಾಕ್ತಾರೆ. ಇಲ್ಲೇನು ಚುನಾವಣೆ ಏನೂ ಆಗೋದಿಲ್ಲ. ಆದರೂ ಕೂಡ ಈ ಸತೀಶ್ ಜಾರಕಿಹೊಳಿ ಗುಂಪಿದೆ, ಬಾಲಚಂದ್ರ ಜಾರಕಿಹೊಳಿ ಗುಂಪು ಗೆಲ್ತದೆ. ಆದರೆ ಗೆಲುವು BJPದ ಆಗೋದಿಲ್ಲ, ಕಾಂಗ್ರೆಸ್ ಆಗೋದಿಲ್ಲ. ನಂತರ ಜಾರಕಿಹೊಳಿ ಸಹೋದರು ಗೆಲುವು ಆಗೋದಿಲ್ಲ. ಅದರ ಪೇಪರ್ದವ್ರು ಬರೀತಾರೆ. ಯಾಕಂದ್ರೆ ಹಪ್ತ ಮುಟ್ಟಿರ್ತೈತಿ, TVದವ್ರು ಅದನ್ನ ಮಾಡ್ತಾರೆ. ನಾವು ಮಾತ್ರ ಹಂಗೆ ಹೇಳಂಗಿಲ್ಲ. ನಾವು ಲಿಂಗಾಯತರ ಬ್ಯಾಂಕ್ ಲಿಂಗಾಯತರ ಕೈಯಲ್ಲೇ ಸಿಕ್ಕಿತು ಅಂತ ಹೇಳೋರು. ಇನ್ನು ಉಳಿದ ಡಿಪಾಸಿಟ್ 7,000 ಕೋಟಿ ಅದರಲ್ಲಿ ತಗೊಂಡಿರಲ್ಲ. ಈಗ 130 ಕೋಟಿ ತಗೊಂಡ್ರಿ.
ನಂತರ ವಿಡ್ರಾವಲ್ ಆಗಿದೆ, 790 ಕೋಟಿಯನ್ನು ವಿಡ್ರಾವಲ್ ಆಗಿದೆ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ನಂತರ 4 ಲಕ್ಷ ಏನು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಏನು ಸಾಲ ಕೊಡ್ತೇವೆ ಅಂತ ಹೇಳಿದ್ರೆ ಅದು 8 ಲಕ್ಷ ಇರಿಸಬೇಕು. ನಂತರ ಕೇಂದ್ರ ಸರ್ಕಾರದ ಅನುದಾನ 150 ವಿವಿಧ ರೀತಿಯ ಸಬ್ಸಿಡಿಗಳಿವೆ. ಇರಾನ್ ಕಡೆಯವರೇ, ನೀವು ಅದನ್ನು ತಂದು ಯೋಗ್ಯರಿಗೆ ಕೊಡ್ಬೇಕು. ಇಲ್ಲಿ ಏನಾಗಿದೆ, PKPS ಏಜೆಂಟ್ರು, ನಂತರ MLAಗಳ ಏಜೆಂಟ್ರು, MP ಏಜೆಂಟ್ಗಳ ಪಡಿತಾರೆ. ಇಲ್ಲಿ ನಿಜವಾದ ರೈತರಿಗೆ ಸಾಲ ಸಿಗೋದಿಲ್ಲ, ಟ್ರ್ಯಾಕ್ಟರ್ ಸಿಗೋದಿಲ್ಲ, ಸಬ್ಸಿಡಿ ಇದೆ ಕೇಂದ್ರ ಸರ್ಕಾರದಿಂದ. ಅದು ಕೂಡ ಗೊತ್ತಾಗದೆ ಎಲ್ಲ ಹಂಚ್ಕೊಂಡ್ಬಿಡ್ತಾರೆ ಒಳಗಿನ ಒಳಗೆ. ನಿನಗೆ ಹತ್ತಿರಲಿ, ನನಗೆ ಹತ್ತಿರಲಿ. ಹೆಂಗೆ ಒಂದು ಪಂಚಾಯತಿದಾಗ ಒಂದು 20 ಮನೆ ಬಂದಿರ್ತಾವೆ, 20 ಸದಸ್ಯರ ಒಂದೊಂದು ಹಂಚ್ಕೋತಾರಲ್ಲ, ಅವ್ರು ಅದನ್ನು ಮಾರ್ಕೋತಾರೆ. 10,000 ಕೊಡಿ, 20,000 ಕೊಡೋದು ಮಾರ್ಕೋತಾರೆ. ಹಂಗೆ ನೀವು ಕೂಡ ಟ್ರ್ಯಾಕ್ಟರ್ ಏನು ಸಬ್ಸಿಡಿ ಕೊಡ್ತಾನಪ್ಪ, ನನಗೆ ಎಷ್ಟು ಕೊಡವನಿ ಅಂತ ಮಾರ್ಕೋತೀರಿ. ಒಟ್ಟಾರೆ ಇಲ್ಲಿ ಏನು ನಿರ್ದೇಶಕರು ಯಾರು DCC ಬ್ಯಾಂಕ್ದ ದುಡ್ಡನ್ನು ತೆಗೆದುಕೊಳ್ಬಾರ್ದು. ಒಂದೇದ್ದು, ನೀವು ತೆಗೆದುಕೊಳ್ಬೇಕಾದ್ರೆ ಅಪೇಕ್ಷ ಬ್ಯಾಂಕ್ದಿಂದ ತೆಗೆದುಕೊಡ್ರಲ್ಲ. ಯಾಕಂದ್ರೆ ಲಕ್ಷ್ಮಣ ಸವದಿ ಏನು ಹೇಳಿದ್ರು, ನನ್ನ ಬ್ಯಾಂಕಿಗೆ ನಾನು ಅಪೇಕ್ಷ ಬ್ಯಾಂಕ್ದಿಂದ ಸಾಲ ತೆಗೆದುಕೊಂಡಿದ್ದು ಒಳ್ಳೇದದು. ಎಲ್ಲಿ ನಿರ್ದೇಶಕರು ಇರ್ತಾರೆ ಅಲ್ಲಿ ತೆಗೆದುಕೊಳ್ಬಾರ್ದು, ಬೇರೆ ಕಡೆ ತೆಗೆದುಕೊಡ್ರಲ್ಲ. ಅದ್ರ ಮಾತಿನಂತೆ ನೀವು ನಡೆಯಂಗಿಲ್ಲ. ನಂದು ಜಾನ್ವರಿಯಲ್ಲಿ 175 ಸೀಟ್ ತುಂಬಿದ್ರೆ ಅವಾಗ ಬಾಲ್ಚಂದ್ ಜಾರಕಿಹೊಳಿ ಹೇಳಿದ್ರು, ಗೋಕಾಕ್ ಬಂದ ನೇರವಾಗಿ ಬಂದು ನಮ್ಮ ಆರ್ಡರ್ ಒಯ್ಯಿರಿ ಅಂತ. ಈಗ ಒಂದ ಅಪೇಕ್ಷ ಬ್ಯಾಂಕ್ದಿಂದ ನಿಮ್ಗೆ ಹೇಳಲಿಕ್ಕೆ ಆಗಲಿಲ್ಲ, ನಿಮ್ಮ ಮನುಷ್ಯ ಬರಲಿಲ್ಲ. ಅಶೋಕ್ ಪಟ್ಟಣ ಬಂದರು, ಸಿದ್ದರಾಮಯ್ಯ ಬಲಗೈ ಬಂಟ್ ಬಂದರು. ನಿಮ್ದೇನಿದೆ ಅಲ್ಲಿ? ಇನ್ನು 175 ಸೀಟ್ ಹೆಂಗೆ ತುಂಬೋರು? ಇನ್ನೆಲ್ಲ ಹಂಚ್ಕೋತಾರೆ. ನಿನಗೆಷ್ಟ, ನಿನಗೆ 10, ನಿನಗೆ 10, ನಿನಗೆ 10, ನಿನಗೆ 10 ಅಂತ. ಅಲ್ಲಿ ಎಷ್ಟು ದುಡ್ಡು ಮಾಡ್ಕೋತಾರೆ, ಅದು ಕಾದು ನೋಡ್ಬೇಕು. ಒಟ್ಟಾರೆ DCC ಬ್ಯಾಂಕ್ ಸುರಕ್ಷಿತ ಆಡಳಿತ ನಡೆಸಬೇಕಾದ್ರೆ ಅನಂತ್ ಸಾಬ್ ಜೊಲ್ಲೆ ಬೇಕು. ಯಾಕಂದ್ರೆ ಅನಂತ್ ಸಾಬ್ ಜೊಲ್ಲೆ ಅಲ್ಲೇನು ದುಡ್ಡು ತಿನ್ನಂಗಿಲ್ಲ, ಅವ್ರದ್ದು ದುಡ್ಡು ಸಾಕಟ್ಟಿದೆ. ಒಂದು ವೇಳೆ DCC ಬ್ಯಾಂಕ್ ದಿವಾಳಿ ಆಯ್ತು ಅಂತೇಳಿರಿ, ದಿವಾಳಿ ಆದ್ರೆ ಅವರು ಬೀರೇಶ್ವರನ್ ತರ್ತಾರ, 15% ಹಾಕ್ತಾರಲ್ಲ ಇಂಟ್ರೆಸ್ಟ್. ಹೀರಾ ಸಕ್ಕರೆ ಕಾರ್ಖಾನೆ ಏನಾಯ್ತು, 600 ಕೋಟಿ ಡಮಾರ್ ಹಂಚರ್ ಯಾರೋ ರಮೇಶ್ ಕತ್ತಿ. ಅಲ್ಲಿ ತರಲಿಲ್ಲ, 100 ಕೋಟಿ ಹಾಕಿದ್ರು. ಈಗ 150 ಕೋಟಿ ಹಾಕಿದ್ದಾರೆ. ಅದು 15% ಇಂಟ್ರೆಸ್ಟ್. ಯಾರು ಅಣ್ಣಾ ಸಾಬ್ ಜೊಲ್ಲೆ ಅಂತಂದ್ರೆ ಅವರು ಕಮಿಷನ್ ಎಲ್ಲಿ ಸಿಗ್ತೈತೆ ಅಲ್ಲಿ. ಯಾಕೆ ಬೀರೇಶ್ವರ ಬ್ಯಾಂಕ್ದಿಂದ ದುಡ್ಡು ತೆಗಿಬೇಕಲ್ಲ, ದುಡ್ಡು ತೆಗಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಲ್ಲ. ಅಲ್ಲಿ ನಿಪ್ಪಾಣಿ ಹಾಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಗೆ ಅಲ್ಲಿ 1100 ಕೋಟಿ ಹಾಕಿದ್ದಾರೆ. ಅಲ್ಲಿ ಅಣ್ಣ ಕೋಟಿವಾಲೆ ಸುಭಾಷ್ ಜೋಶಿ ಅವ್ರನ್ನ ದೂರ ಇಟ್ರು, ಅಲ್ಲಿ ಲಿಂಗಾಯತ್ ಲಾಬಿಯನ್ನು ದೂರ ಇಟ್ರು. ಇನ್ನು ಮುಂದಿನ ಸಲ ಅವ್ರು ಸೋಲ್ತಾರೆ. ಅಲ್ಲಿ ಉತ್ತಮ್ ಪಾಟೀಲ್ ಬಂದೇ ಬರ್ತಾರೆ, ಯಾಕಂದ್ರೆ ಕಾಕಾ ಪಾಟೀಲ್ ಇಲ್ಲ. ಅವಾಗೇನಾಯ್ತು, ಕಾಂಗ್ರೆಸ್ ಮತ್ತು NCP ನಡು ಮತ ಹರಿದಂಚೋದು. ಅವ್ರು ಎರಡೂ ಕೊಡಿಸಿದ್ರ ಜೊಲ್ಲೆ ಬರ್ತಾ ಇರಲಿಲ್ಲ. 20,000 ಮತಗಳಿಂದ ಶಶಿಕಲಾ ಜೊಲ್ಲೆ ಬೀಳ್ತಿದ್ರು. ಈಗ ಮುಂದಿನ ಸಲನು 20,000 ಮತಗಳ ಅಂತರದಿಂದ ಬೀಳ್ತಾರೆ. ಯಾಕಂದ್ರೆ ಈಗ PKPS ವೋಟ್ ಬ್ಯಾಂಕ್ ನೋಡಿದ್ರೆ ಉತ್ತಮ್ ಪಾಟೀಲ್ ಪರವಾಗಿನೇ ಇದೆ, ಜೊಲ್ಲೆಯವ್ರ ವಿರುದ್ಧನೇ ಇದೆ. ಮತ್ತು ಜೊಲ್ಲೆಯವರು ಸೋಲಿಸಲಿಕ್ಕೆ ಕೌಟಿಗೆ ಮಠರು ಇದ್ದಾರೆ, ಕೋರೆಯವರು ಇದ್ದಾರೆ. ಒಳಗೆ ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿನ ಆಟ ಆಡ್ತಾರೆ. ಹಿಂಗಾಗಿ ಅಧ್ಯಕ್ಷ ಸ್ಥಾನ ಇಲ್ಲಿ ಕೊಡಬೇಕು ಅನ್ನೋದು ಜಾರಕಿಹೊಳಿ ಸಹೋದರ ನಿರ್ಧಾರ ಆಗಿದೆ. ಅದರಂತೆಯೇ ಆಗ್ತಿದ್ದವು, ಕೇವಲ ನಾಮಕಾವಸ್ಥೆ. ಇನ್ನು ಅಲ್ಲಿನ ಇಲೆಕ್ಷನ್ನ ಏನು ನಡೆಸ್ತಾರೆ ಅವರು ಸಾವಧಾನವಾಗಿ ನಡೆಸ್ತಾರೆ, ತಮಗೆಲ್ಲ ಗೊತ್ತಿದೆ. ಇನ್ನು ಮೊದಲೇನಾಯ್ತು, 9 ಅವಿರೋಧಿಗೆ ಆಯ್ಕೆ ಆದರು. ನಂತರ 7 ಚುನಾವಣೆ ಆಯ್ತು. 7ರಲ್ಲಿ 3 ಡಿಕ್ಲೇರ್ ಮಾಡಿದ್ರು. 4 ಕೋರ್ಟ್ದಿಂದ ತಡೆಯಾಜ್ಞೆ ಬಂತು. 1 ಕಿತ್ತೂರು ಫೈನಲ್ ಆಯ್ತು. ಅಲ್ಲಿ ನಾವೇನು ತಿಳ್ಕೊಂಡಿದ್ವು, ವಿಕ್ರಮ್ ಇನಾಮದಾರ್ 1 ಹೋಟ್ಲಿ ಸೋಲ್ತಾರಂತ. ಅದು ಹಂಗಾಗಲಿಲ್ಲ, ಅದು 2ರಿಂದ 3 ಹೋತು. ಯಾಕಂದ್ರೆ ನಾನಾ ಸಾಹೇಬ್ ಪಾಟೀಲ್ ಅಲ್ಲಿ ಗೆದ್ದುಬಿಟ್ರು. ಸತೀಶ್ ಜಾರಕಿಹೊಳಿ ಇಂಟರ್ನಲ್ಲಿ ಬೆಂಬಲವನ್ನು ಕೊಟ್ಟರು 32 ಹೋಟಲ್ಲಿ. ಅದರ 15 ಬೀಳ್ತಾವಂತ. ಯಾವಾಗ ವಿಕ್ರಮ ಇನಾಮದಾರಿಗೆ ಬೀಳ್ತಾವ್ ಗೊತ್ತಾಯ್ತು, ಸತೀಶ್ ಜಾರಕಿಹೊಳಿ ಆಟ ಆಡಿಸಿರು. ಅದನ್ನ ಹೇಳಿದಾರೆ ಅವರು, ನಾನಾ ಸಾಹೇಬ್ ಪಾಟೀಲ್ ಸತೀಶ್ ಜಾರಕಿಹೊಳಿ ಬೆಂಬಲಿಂದ ನಾನು ಆರಿಸಿ ಬಂದೆ ಅಂತ. ಇದು ಇಷ್ಟು ಎಲ್ಲ ಭಾಳ ಸಲ ಹೇಳಿದೆವು ನಾವು. ಮತ್ತೊಮ್ಮೆ ಯಾಕೆ ಹೇಳ್ಬೇಕಾಯ್ತಂದ್ರೆ ನಾಳೆ ಕುತೂಹಲ ಗಟ್ಟಿ ಏನೂ ಇಲ್ಲ. ನಿರೀಕ್ಷೆ ಅಂತೆ ಸತೀಶ್ ಜಾರಕಿಹೊಳಿ ಗುಂಪಿಗೆ ಗೆಲುವಾಯ್ತು ಅಂತ ಇವರು ಟಂಕ ಹೊಡಿಯತ್ತಾರೆ. ಯಾಕಂದ್ರೆ ಪ್ರತಿ ದೀಪಾವಳಿಗೆ ದುಡ್ಡು ತರ್ತಾರೆ. ಹಪ್ತಾ ವಸೂಲಿ TV ಪತ್ರಕರ್ತರು ಇದ್ದಾರೆ, ಕೆಲವೊಂದು ಜನ ಇದ್ದಾರೆ. ದಿನಪತ್ರಿಕೆ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಉಳಿದಾರೆ ಯಾರು ಕೊಡೋದಿಲ್ಲ. ಹಿಂಗಾಗಿ ಅವರಿಗೆ ಗೆಲುವು ಅಂತಾರೆ, ನಾವು ಅನ್ನೋದಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾ ನೋಡತ್ತಾರೆ. ಈಗ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ. ನಿಮ್ಮದು TV ಯಾರು ನೋಡ್ತಾರೆ? ನಿಮ್ಮ ಬ್ರೇಕಿಂಗ್ ನ್ಯೂಸ್ ಯಾರು ನೋಡ್ತಾರೆ? ನಿಮ್ದು ಎಂಥ ಬ್ರೇಕಿಂಗ್ ನ್ಯೂಸ? ಡೂಪ್ಲಿಕೇಟ್ ಬ್ರೇಕಿಂಗ್ ನ್ಯೂಸ. ಅದೇ ಸುದ್ದಿ, ಹಳೆ ಸುದ್ದಿ ಹೊಸದು ಮಾಡಿ ಹೇಳ್ತಾರೆ. ನಾವು ಹಾಗಿಲ್ಲ, ಇದ್ದ ವಿಷಯನ
ಇದ್ದಾಗಿ ಹೇಳ್ತಿದೆ. ಇನ್ನು ಉಪಾಧ್ಯಕ್ಷ ಯಾರ್ತಾರ ನಮಗೇನು ಸಂಬಂಧ ಐತಿ? ಉಪಾಧ್ಯಕ್ಷ ಆದ್ರೂ ಚಾ ಬಿಸ್ಕೆಟ್ ತಿಂದು ಬರ್ಬೇಕು, ಅಧ್ಯಕ್ಷ ಆದ್ರೂ ಚಾ ಬಿಸ್ಕೆಟೇ ತಿನ್ಬೇಕು. ಜಾರಕಿಹೊಳಿ ಸಹೋದರಿ ಯಾವ ರೀತಿ ಆಟ ಆಡ್ತೀರಿ ಅದೇ ರೀತಿ ನೀವು ಆಟ ಆಡಬೇಕು. ಯಾಕಂದ್ರೆ ಎಲ್ಲ ಡಿಕ್ಲೇರ್ ಮಾಡ್ಕೊತ ಹೋದ್ರಲ್ಲ ಬಾಲಚಂದ್ರ ಜಾರಕಿಹೊಳಿ. ಫಸ್ಟ್ ಏನು ಖಾನಾಪುರ ಶಾಸಕ ಪಾಟೀಲ್ರು ನಮ್ಮ ಕ್ಯಾಂಡಿಡೇಟ್ ಅಂದರು. ಅದಾದ ನಂತರ ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ್ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ನಂತರ ಕುಮಟಳ್ಳಿ ಅವರು ನಮ್ಮ ಕ್ಯಾಂಡಿಡೇಟ್ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಅಲ್ಲಿ ಶ್ರೀನಿವಾಸ್ ಪಾಟೀಲ ಕಾಗವಾಡ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಕೊನೆ ಕ್ಷಣದಲ್ಲಿ ಹಿಂದೆ ತೆಗೆದುಕೊಂಡ್ರು. ಇದು ಇತಿಹಾಸ ತಮಗೆಲ್ಲ ಗೊತ್ತಿದೆ. ಪದೇ ಪದೇ ಹೇಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲವೇ ಇಲ್ಲ. ಇನ್ನು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಪ್ರಶ್ನೆ ಇಲ್ಲ. ಇಲ್ಲಿ ಲಿಂಗಾಯತರ ಬ್ಯಾಂಕ್ ಲಿಂಗಾಯತರ ಕೈಲಿ ಉಳಿತದೆ. ಸಂಜೀವ್ ನಾರಾಯಣ ಬಡಿಗರು ಧನ್ಯವಾದಗಳು. ಮೋಹನ್ ಮುಸಳಿ ಧನ್ಯವಾದಗಳು. ಸಂತು ಗಸ್ತಿಯವರು ಧನ್ಯವಾದಗಳು. ಒಟ್ಟಾರೆ ನಾಳಿನ ಏನು ಒಂದು ಚುನಾವಣೆ ಪ್ರಕ್ರಿಯೆ ಇದೆ ಅದು ಬಹಳ ಸರಳವಾಗಿ ಮುಗೀತದೆ. ಹೇಳಿದೆ ನಾಳೆ ಮತ್ತಷ್ಟು ಅಂದರೆ ಚುನಾವಣೆ ಪ್ರಕ್ರಿಯೆ ಮುಗಿದ ನಂತರ ಯಾರು ಯಾವ ಆಟ ಆಡಿದರೆ, ಯಾರು ಎಲ್ಲಿ ಆಟ ಆಡಿದರೆ, ಯಾರು ಮಿಲಾಪಿ ಕುಸ್ತಿ ಎಲ್ಲಿ ಆಡಿದರೆ, ಒಳ ಹೊಂದಾಣಿಕೆ ಹೆಂಗಾತು ಯಾಕಾತ ಅಂತ ಹೇಳ್ತೇವೆ. ಆದರೆ ಲಕ್ಷ್ಮಣ ಚೌಧರಿ ಪರಿಚಯ ಐತಿ, ಅದೇನು ಕೆಲಸ ಮಾಡೋದಿಲ್ಲ. ಅವ್ರು ಕಿಶಾಗಿ ಇಟ್ಕೊಂಡು ಹಂಗೆ ಹೋಗ್ಬೇಕು. ಉಪ್ಪಿಟ್ಟು ಚಾ ಕೊಟ್ಟರೆ ತಿನ್ನಬೇಕು, ಇಲ್ಲ ಹಂಗೆ ಹೋಗ್ಬೇಕು. ಅವರು ಲೀಡರ್ಶಿಪ್ ಆಗ್ಲಿಕ್ಕೆ ಭಾಳ ದೊಡ್ಡ ಚಾನ್ಸ್ ಇತ್ತು. ಆದ್ರೆ ಏನಂದ್ರು ನಾವು ಜೋಡತ್ತುಗಳು ನಮ್ಗೇನು ಸಂಬಂಧ ಇಲ್ಲ ಅಂತಂದ್ರು. ಯಾಕಂದ್ರೆ ಕುಮಟಳ್ಳಿಯನ್ನು ಹಿಂದೆ ತಕ್ಕೋತಾರೆ, ನನಗೆ ಅವಿರೋಧ ಆಯ್ಕೆ ಮಾಡ್ತಾರೆ ಅಂತ ಅವ್ರಿಗೊಂದು ಕನ್ಸಿತ್ತು. ಯಾವಾಗ ಕುಮಟಳ್ಳಿ ಅವ್ರನ್ನ ಹಿಂದೆ ತಕ್ಕೊಳ್ಳಿಲ್ಲ, ಅವ್ರಿಗರೆ ಭಾಷಣ ಚಾಲು ಮಾಡ್ರಪ್ಪ, ನಮ್ಮ ವಿರೋಧಗಳು ಏನೇನು ಮಾಡ್ತಾರೆ ಶೆಡ್ ಅಂತ ನನಗೆ ಗೊತ್ತಾಯ್ತು. ಅಲ್ಲಿ ತನಕ ಯಾಕೆ ಮಾತಾಡಲಿಲ್ಲ? ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರಲ್ಲ, ಲಕ್ಷ್ಮಣ ಸವದಿಯವರು ನಮ್ಮ ಜೊತೆ ಇದ್ದಾರೆ, ಪ್ರಭಾಕರ್ ಕೋರ್ ನಮ್ಮ ಜೊತೆ ಇದ್ದಾರೆ, ಎಲ್ಲರ ನೇತೃತ್ವದಲ್ಲಿ. ಪ್ರಭಾಕರ್ ಕೋರ್ ಎಂಟು ಸಲ ಹೆಸರು ತಗೊಂಡ್ರು. ಯಾರು? ಬಾಲಚಂದ್ರ ಜಾರಕಿಹೊಳಿ. ಲಾಸ್ಟ್ಗೆ ಪ್ರಭಾಕರ್ ಕೋರ್ ಹೇಳ್ತಾರೆ, ನನಗೆ ಡಿಸಿಜನ್ ಬ್ಯಾಂಕ ಏನು ಸಂಬಂಧ ಇಲ್ಲ ಅಂತ. ಮತ್ತು ಅದನ್ನ ಯಾಕೆ ಹೆಸರು ತೊಗೊಂಡ್ರಿ ಅಂದ್ರೆ ಅವನ ಸಮಾಧಾನ ಮಾಡಿಸಲಾಗಿ ಮುಂದೆ ಏನಾದರೂ ಇರಬೇಕದು. ಎಲ್ಲಿ ಚಿಕ್ಕೋಡಿ ಎಂಪಿಗೆ ನಿಮಗೆ ಕೊಡ್ತೇವೆ ಅಥವಾ ನಿಮ್ಮ ಮಗನಿಗೆ ಕೊಡ್ತೇವೆ ಅಂತ ಎಂದಿರ್ಬೇಕು, ಅಥವಾ ನಿಮ್ಮ ಮಗಳಿಗೆ MLC ಮಾಡ್ತೇವೆ ಅಂತ ಹೇಳಿರ್ಬೇಕು. ಹಿಂಗಾಗಿ ಕೋರಿ ಅವರು ಸೈಲೆಂಟ್ ಹೊಡೋದು. ಅವರು ಲೀಡರ್ಶಿಪ್ ಕಳ್ಕೊಂಡ್ರ ಅಂತ ಹೇಳ್ಬೋದು. ಏನು ರೈತರು, ಚಿಕ್ಕೋಡಿ ರೈತರು ಮತ್ತು ರಾಯಬಾಗ್ ರೈತರು ಕಂಡಪಟ್ಟೆ ಅವ್ರಿಗೆ ಬೈತಾ ಇದ್ದಾರೆ. ಯಾಕಂದ್ರೆ ಹಾಗೆ ನಡ್ಕೊಂಡ್ರು ಅವರು. ರೈತರು ನ್ಯಾಯಯುತವಾಗಿ ನೀವೇನು 25,000 ಮೆಟ್ರಿಕ್ ಟನ್ ಅಂದ್ರೆ ಎಕ್ಸ್ಟೆನ್ಷನ್ ಏನು ಮಾಡತ್ತಿರಲ್ಲ ಅದನ್ನ ಬ್ಯಾಡ್ರಿ, ಈಗ ಎಲ್ಲ ಧೂಳು ಬೀಳತ್ತೈತಿ, ನಮ್ಮ ನೀರಿಗೆ ನಮ್ಮ ಭೂಮಿಗೆ ಜವಳಾಗೈತಿ, ತೊಂದರೆ ಆಗ್ತಾ ಇದೆ ಅಂತ. ಇಲ್ಲಿ ಹೋಗಿ ಬಿಡಾಕಿಲ್ಲ, ನಿಮ್ಮನ್ನು ಬಿಡಾಕಿಲ್ಲ ಅಂತಂದ್ರಿ. ಈಗ ನಿಮ್ಮನ್ನು ಬರೋಬ್ಬರ ಮಾಡ್ತಾರೆ. ಸಕ್ಕರೆ ಫ್ಯಾಕ್ಟ್ರಿ ಚಾಲು ಆದ್ರೂ ಕೂಡ ನಿಮ್ಗೆ ಕಬ್ಬು ಕಳ್ಸಂಗಿಲ್ಲ ಅಂತ ಹೇಳಿದ್ದಾರೆ. ಆದರೆ ರೈತರು ಕಳಿಸ್ತಾರೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಕಳ್ಸಂಗಿಲ್ಲ. ಒಟ್ಟಾರೆ ಈ ಪ್ರಕ್ರಿಯೆ DCC ಬ್ಯಾಂಕ್ ಪ್ರಕ್ರಿಯೆ ಸುಗಮವಾಗಿ ಸಾಗ್ತದೆ ಅನ್ನೋ ಶಬ್ದದಲ್ಲೇ ಅಧ್ಯಕ್ಷ ಆಗೇ ಆಗ್ತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲರೂ ಶುಭಾಗಲಿ, ನಮಸ್ಕಾರ. ಯಾರು ಎಂದಿಗೂ ಸದಾನ ಬಾಂಬಿ ಯೂಟ್ಯೂಬ್ ಆಗಿ ಸಬ್ಸ್ಕ್ರೈಬ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಯಾಕಂದ್ರೆ ನಮಗೆ ಇಲ್ಲಿ ಫೇಸ್ಬುಕ್ದಲ್ಲಿ ಏನು ಸಿಗಂಗಿಲ್ಲ. ಆದ್ರೆ ಅದೇ ನೀವು ಯೂಟ್ಯೂಬ್ದಲ್ಲಿ ಹಾಕಿದ್ರಂದ್ರೆ, ಯೂಟ್ಯೂಬ್ದಲ್ಲಿ ನೋಡಿದ್ರಂದ್ರೆ, ಶೇರ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಂದ್ರೆ ನಮಗೊಂದು $100 ಆಗ್ತೈತೆ. ಅದು $100 ಎಷ್ಟು ಬರ್ತೈತೆ? ಭಾರತ ರೂಪಾಯಿ 87 ರೂಪಾಯಿ. 7,800 ರೂಪಾಯಿ ಬರ್ತೈತೆ. ಹಾಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ಎಲ್ಲರಿಗೂ ಶುಭ ಆಗಲಿ. ವರದಿ ಏನಾಯ್ತು, ಲೇಟ್ ಮಾಡಲಿಕ್ಕೆ ಸ್ವಲ್ಪ ಅಡಚಣೆ ಇತ್ತು, ಅದಕ್ಕೆ ಲೇಟ್ ಆಗಿದೆ. 5:05 ಮಾಡಬೇಕಾಗಿತ್ತು ನಾವು. ಆದರೂ ಕೂಡ ಲೇಟ್ ಆದ್ದಕ್ಕೂ ನಾವು ಸಂಪೂರ್ಣ ಒಂದು ವಿವರಣೆನ ಮೊದಲೇ ಹೇಳಿದ್ದೇವೆ. ಏನು DCC ಬ್ಯಾಂಕ್ ಚುನಾವಣೆದಾಗ 15-20 ಲೈವ್ ಮಾಡಿದ್ದೇವೆ. ಆವಾಗ ಎಲ್ಲರಿಗೂ ಗೊತ್ತಾಯ್ತು, ಮಿಲಾಪಿ ಕುಸ್ತಿ ಗೊತ್ತಾಯ್ತು, DCC ಬ್ಯಾಂಕ್ ಗೊತ್ತಾಯ್ತು, ಜಾರಕಿಹೊಳಿ ಸಹೋದರ ಆಟ ಗೊತ್ತಾಯ್ತು, ಯಾರು ಚಿಟಾತಾರೆ, ಯಾರು ಮಗುನ ಆಟ ಆಡ್ಸತ್ತಾರೆ, ಯಾರು ನಾಮಕರಣ ಮಾಡತ್ತಾರೆ, ಯಾರು ಹಾಡಾತಾರೆ ಎಲ್ಲ ಹೇಳಿಬಿಟ್ಟು. ಹಿಂಗಾಗಿ ಆಶ್ಚರ್ಯ ಆಯ್ತು. ನಮ್ಮ ವರದಿ ಎಲ್ಲ ತೆಗೆದುಕೊಂಡು TV ವರದಿ ಮಾಡಕ್ಕೆ ಶುರು ಮಾಡ್ಯಾರ, ಪತ್ರಿಕೆಯವ್ರು ಬರೋಕೆ ಶುರು ಮಾಡ್ಯಾರ. ನಮ್ಮ ವೈನನ್ಕ ಜಬರ್ದಸ್ತ್ ಆಗಿ ಹೋಯ್ತು. 10,000, 20,000, 30,000 ಜನ ನೋಡ್ತಿದ್ರು, ಸಾವಿರಾರು ಜನ ಲೈಕ್ ಮಾಡ್ತಿದ್ರು, ಶೇರ್ ಮಾಡ್ತಿದ್ರು, ಮತ್ತು ಕ್ವಶನ್ಗಳು ಕೇಳ್ತಿದ್ರು. ಈಗೂ ಸಹಿತ ಕ್ವಶನ್ಗಳನ್ನು DCC ಬ್ಯಾಂಕ್ದಿಂದ ಕೇಳಬೇಕು. ಹನುಮಂತ ಶಂಕರೆಡ್ಡಿ ಅವ್ರ ಧನ್ಯವಾದಗಳು. ದೋಸ್ತಿ ದರ್ಬಾರ್ ಧನ್ಯವಾದಗಳು. ಹೀಗೆ ಹೈದಿಲಿ ಸಂಪಾದಕರು ಈ ವಿಡಿಯೋನ ನಾವು ಮುಗಿಸ್ತೇವೆ. ನಮ್ಮ ಪತ್ರಿಕೆ 35 ವರ್ಷ ನಡೆದಿತ್ತು, ತಮಗೆಲ್ಲ ಗೊತ್ತಿದೆ, ಅದನ್ನು ನೀವು ಮರ್ತಿರ್ಬೇಕು. ಆದರೂ ಕೂಡ ಟಿಕ್ಟಾಕ್ದಲ್ಲಿ 2 ಲಕ್ಷ ಜನ ಇದ್ರು, ಅಲ್ಲಿ ಸೆಲ್ಫಿ ತಗೋತಿದ್ರಿ, ಅದು ಮುಗೀತು, ನಡು ಬಂದಿತ್ತು. ಈಗ ಮತ್ತೆ ಬೆಳಗಾವದಲ್ಲಿ ನಮ್ಮ ಸೆಲ್ಫಿ ಯಾಕೆ ತಗೋತೀರಿ, ಅದು ಮತ್ತೆ ಫೇಮಸ್. ಅದು ರೈತರ ವಿರುದ್ಧ 15-20 ರೈತರ ವಿಡಿಯೋಗಳನ್ನು ಮಾಡಿದ್ದೇವೆ. ರೈತರು ಸಹಿತ ನಮಗೆ
ಗುರ್ಲಾಪುರಕ್ಕೆ ಬಾ ಅಂತ ಹೇಳಿದ್ರು, ನಾ ಬರಂಗಿಲ್ಲ ಅಂತ ಹೇಳಿದ್ರು. ನಮ್ಮ ವರದಿಯಲ್ಲಿ ಏನಿದೆ ಅದನ್ನು ಅಲ್ಲಿ ಪ್ರಸಾರ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸಂತುಬಾಯಿ ಧನ್ಯವಾದಗಳು. ಒಟ್ಟಾರೆ DCC ಬ್ಯಾಂಕ್ ಚುನಾವಣೆ ಬಹಳ ಸರಳವಾಗಿ ಮುಗಿತೈತೆ. ಇವತ್ತಿನ ವಿಡಿಯೋನ ನಾವು ಮುಗಿಸ್ತೇವೆ. ಎಲ್ಲರೂ ಶುಭಾಗಲಿ. ನಮಸ್ಕಾರ.